ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದ ಹಿನ್ನೆಲೆ ಹಾಗೂ ಪುರಾತನ ಐತಿಹ್ಯಗಳು ನಿಜಕ್ಕೂ ಇಡೀ ವಿಶ್ವಕ್ಕೆ ಮಾದರಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಸಂಸ್ಕೃತಿಯ ದೇವರುಗಳು, ಆಚಾರ ವಿಚಾರ ಎಲ್ಲವೂ ಭಿನ್ನ ವಿಭಿನ್ನವೇ. ಮಾನವ ಜನ್ಮ ದೊಡ್ಡದು ಎಂದು ಸಾರಿದ ಪುಣ್ಯ ಭೂಮಿ. ಇಂದಿಗೂ ಪುರಾತನ ಕಥಾನಕಗಳಿಂದ ಹಿಡಿದು ಗ್ರಂಥಗಳು, ಶಾಸ್ತ್ರಗಳು, ವೇದೋಪನಿಷತ್ತುಗಳು, ಮಹಾಕಾವ್ಯಗಳೆಲ್ಲವೂ ಸಾರುವುದು ನಮ್ಮನ್ನ ಮೀರಿದ ಶಕ್ತಿಯನ್ನ ಪೂಜ್ಯನೀಯ ಭಾವನೆಯಿಂದ ಆರಾಧಿಸು ಎಂದು. ಅದರಲ್ಲೂ ಕಲಿಯುಗದ ಆರಾಧ್ಯ ದೈವರಲ್ಲಿ ಹನುಮನ ಪಾತ್ರವೂ ಕೂಡ ಅಪಾರವಾದದ್ದು. ಹನುಮನನ್ನ ನಾನಾ ರೂಪಗಳಲ್ಲಿ ಆರಾಧಿಸುತ್ತೇವೆ, ನಾನಾ ಹೆಸರಿಟ್ಟು ಭಜಿಸುತ್ತೇವೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಗಳಲ್ಲೂ ಹನುಮನ ವಿಗ್ರಹವೋ, ಮೂರ್ತಿಯೋ ಅಥವಾ ಫೋಟೋವನ್ನ ಪೂಜಿಸುತ್ತೇವೆ. ಸಪ್ತ ಚಿರಂಜೀವಿಗಳಲ್ಲಿ ಹನುಮನು ಒಬ್ಬ. ಪುರಾಣ ಕಥೆಗಳು ಹನುಮನ ಪರಾಕ್ರಮಗಳ ಬಗ್ಗೆ, ಹನುಮನ ಅದಮ್ಯ ಭಕ್ತಿಯ ಬಗ್ಗೆ ವರ್ಣರಂಜಿತ ಕಥೆಗಳನ್ನು ವಿವರಿಸುತ್ತವೆ. ನಮ್ಮ ಕರುನಾಡಿನ ಮಣ್ಣಿನಲ್ಲಿ ಆ ಪುಣ್ಯಾತ್ಮ ಹುಟ್ಟಿದ್ದು ನಮ್ಮ ಸೌಭಾಗ್ಯವಲ್ಲದೆ ಮತ್ತೇನು. ಹನುಮನ ಕುರಿತಾದ ಉಲ್ಲೇಖಗಳಲ್ಲಿ ಬಹಳವಾಗಿ ದುಷ್ಟಶಕ್ತಿಗಳನ್ನು ಹೊಡೆದೋಡಿಸುವ ಶಕ್ತಿ ಹಾಗೂ ಬೇಡುವ ಭಕ್ತರಿಗೆ ಅಭಯ ಹಸ್ತ ನೀಡಿ ಅಪಾರ ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನ ಕರುಣಿಸುವವನೆಂದು ನಂಬಿದ್ದೇವೆ. ಅಂಥ ಮಹಾಪರಾಕ್ರಮ ಘೋರ ಯುದ್ಧಗಳಲ್ಲಿ ಹನುಮ ತಾಳಿದ ಪಂಚಮುಖಿ ರೂಪ ಇಂದಿಗೂ ನಮ್ಮೆಲ್ಲರಿಗೂ ಅಚ್ಚರಿಯನ್ನ ಉಂಟು ಮಾಡುತ್ತೆ. ಹೆಸರೇ ಸೂಚಿಸುವಂತೆ ಪಂಚಮುಖಿ ಅಂದ್ರೆ ಪಂಚಮುಖಗಳು ಎಂದರ್ಥ. ಈ ಪಂಚಮುಖಿ ರೂಪದಲ್ಲೇ ಅಹಿರಾವಣನನ್ನ ಸೋಲಿಸಿ ಭೂಗರ್ಭದಲ್ಲಿ ಬಂದಿಯಾಗಿದ್ದ ಶ್ರೀರಾಮ ಮತ್ತು ಲಕ್ಷ್ಮಣನನ್ನ ರಕ್ಷಿಸುತ್ತಾನೆಂದು ರಾಮಾಯಣ ಕಥೆಯಲ್ಲೂ ಉಲ್ಲೇಖ ಸಿಗುತ್ತೆ. ಹಾಗಾಗಿ ಇಂದಿಗೂ ಪಂಚಮುಖಿ ಹನುಮನ ಹಿತ್ತಾಳೆ ಅಥವಾ ಕಂಚಿನ ವಿಗ್ರಹವನ್ನ ಮನೆಗಳಲ್ಲಿ ಪೂಜಿಸುತ್ತಾರೆ. ಅದರಿಂದ ಸಾಕಷ್ಟು ಒಳಿತನ್ನು ಕಂಡುಕೊಂಡಿದ್ದಾರೆ. ಅಷ್ಟಕ್ಕೂ ಪಂಚಮುಖಿ ಹನುಮನ ವಿಶೇಷತೆ ಏನು? ಪಂಚಮುಖಿ ಹನುಮನನ್ನ ಆರಾಧಿಸಿದ್ರೆ ಏನೆಲ್ಲ ಪ್ರಯೋಜನಗಳನ್ನ ಪಡೆಯಬಹುದು? ಅದರಿಂದಾಗುವ ಅನುಕೂಲಗಳೇನು? ಪೂಜಿಸುವ ವಿಧಾನ ಹೇಗೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲಿಗೆ ಪಂಚಮುಖಿ ಹನುಮನ ಮೂಲ ಕಥೆಯನ್ನ ವಿವರಿಸ್ತೇನೆ. ಅದು ನಮ್ಮನ್ನ ರಾಮಾಯಣ ಕಾಲಘಟ್ಟಕ್ಕೆ ಕೊಂಡೊಯ್ಯುತ್ತೆ. ಈ ರೂಪ ತಾಳಿದ್ದೆ ಅಹಿರಾವಣನಿಂದ ಶ್ರೀರಾಮ ಮತ್ತು ಲಕ್ಷ್ಮಣನನ್ನ ರಕ್ಷಿಸೋದಕ್ಕೆ. ಲಂಕಾ ಯುದ್ಧದ ಸಮಯದಲ್ಲಿ ಲಕ್ಷ್ಮಣನು ರಾವಣನ ಮಗ ಇಂದ್ರಜಿತ್ತನ ಶಿರಚ್ಛೇದ ಮಾಡುತ್ತಾನೆ. ಈ ಘೋರ ದುರಂತವನ್ನ ಕೇಳಿದೊಡನೆಯೇ ರಾವಣನ ಕಣ್ಣಾಲಿಗಳು ತೇವವಾದವು. ಅಲ್ಲಿಯವರೆಗೂ ತ್ರಿಲೋಕಗಳನ್ನೇ ನಡುಗಿಸಿದ್ದ ಪ್ರಚಂಡ ರಾವಣ ತನ್ನ ಮಗನ ದುರಂತ ಸಾವಿಗೆ ವೀರಮರಣಕ್ಕೆ ಇನ್ನಿಲ್ಲದಂತೆ ಕನಲಿ ಹೋದ. ಒಂದು ರೀತಿ ಆತನ ಬಲವೇ ಕುಗ್ಗಿ ಹೋದಂತಾಯಿತು. ರಾವಣ ಕೋಪದಿಂದ ತಲ್ಲಣಿಸಿ ಹೋದ. ಒಂದೇ ಸಮನೆ ದಾಪುಗಾಲ್ ಹಾಕುತ್ತಾ ಹೆಜ್ಜೆಯ ಸಪ್ಪಳವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಗಿರಿಗಿಟ್ಟಲೆಯಂತೆ ಪಾತಾಳ ಲೋಕದಲ್ಲಿದ್ದ ಅಹಿರಾವಣನನ್ನ ತನ್ನತ್ತ ಬಾ ಎಂದು ಗಾಳಿಯಲ್ಲೇ ಸಂದೇಶ ಕಳುಹಿಸಿದ. ಈ ಅಹಿರಾವಣನ ಬಗ್ಗೆ ಒಂದಷ್ಟು ಹೇಳಲೇಬೇಕು. ಅಹಿರಾವಣ ರಾಮಾಯಣದ ಅದ್ಭುತ ಪಾತ್ರ. ಲಂಕಾಧೀಶ್ವರ ರಾವಣನ ಮಲ ಸಹೋದರ, ಪಾತಾಳ ಲೋಕದ ರಾಜ, ಮಹಾಮಾಯಾವಿ, ತಾಂತ್ರಿಕ ಮತ್ತು ಶಕ್ತಿ ಪೂಜಕ, ನಾಗರೂಪವನ್ನ ಹೊಂದಿದ್ದವನು ಎಂದು ಕೆಲವು ಕಥೆಗಳಲ್ಲಿ ವರ್ಣನೆ ಸಿಗುತ್ತೆ. ಇಂಥ ಪರಾಕ್ರಮಿಯನ್ನ ಸೋಲ್ಸೋಕೆ ತ್ರಿಲೋಕಗಳಲ್ಲಿ ಯಾರಿಂದಲೂ ಸಾಧ್ಯವಿರಲಿಲ್ಲ. ಇಂಥ ಅಹಿರಾವಣ ತನ್ನ ಅಣ್ಣನ ಬೆಂಬಲಕ್ಕೆ ನಿಂತ. ತನ್ನ ಮಾಯಾಶಕ್ತಿಯಿಂದ ರಾಮ ಲಕ್ಷ್ಮಣರನ್ನ ಅಪಹರಿಸಿ ಪಾತಾಳ ಲೋಕದಲ್ಲಿ ಬಚ್ಚಿಟ್ಟ. ಅಲ್ಲದೆ ಇಬ್ಬರನ್ನೂ ತನ್ನ ಆರಾಧ್ಯ ದೇವಿ ಕಾಳಿ ಮಾತೆಗೆ ಬಲಿ ನೀಡಲು ಯೋಜಿಸಿದ್ದ.
ಇತ್ತ ಕಡೆ ಶ್ರೀರಾಮ ಹಾಗೂ ಲಕ್ಷ್ಮಣರ ಪೂರ್ವಾಪರ ಅರಿತಿದ್ದ ವಿಭೀಷಣನು ಪಾತಾಳ ಲೋಕಕ್ಕೆ ಬಂದು ಮುಂದಾಗಬಹುದಾದ ಅನಾಹುತದ ಬಗ್ಗೆ ಎಚ್ಚರಿಕೆ ನೀಡುತ್ತಾನೆ. ಅಲ್ಲದೆ ಶ್ರೀರಾಮನ ಬಂಟ ಹನುಮನು ಬಂದೇ ಬರುತ್ತಾನೆ. ಆತನ ಪರಾಕ್ರಮ ನಿನಗೆ ತಿಳಿಯದು ಸಹೋದರ. ಹನುಮನನ್ನ ಸೋಲಿಸುವುದು ಅಸಾಧ್ಯ. ದಯವಿಟ್ಟು ಇಬ್ಬರನ್ನು ಕಳಿಸಿಬಿಡು ಎನ್ನುತ್ತಾನೆ. ಆದರೆ ಅಹಿರಾವಣ ತನ್ನ ಶಕ್ತಿಯನ್ನೇ ಸರ್ವಶ್ರೇಷ್ಠ ಎಂಬ ಹುಮ್ಮುತನದಲ್ಲಿದ್ದ. ಇತ್ತ ಕಡೆ ಹನುಮನನ್ನೇ ವಿಭೀಷಣನ ವೇಷದಲ್ಲಿ ಯಾಮಾರಿಸಿ ರಾಮ ಲಕ್ಷ್ಮಣರನ್ನ ಅಪಹರಿಸಿದ್ದ ಆ ವಂಚನೆಗೆ ಹನುಮ ಕೆಂಡಾಮಂಡಲನಾಗಿದ್ದ. ಅಹಿರಾವಣನು ರಾಮ ಮತ್ತು ಲಕ್ಷ್ಮಣನನ್ನ ಅಪಹರಿಸಿದ್ದಾನೆಂಬ ವಿಚಾರ ವಿಭೀಷಣನಿಂದಲೇ ತಿಳಿದಾಗ ಹನುಮ ಕೋಪದಿಂದ ಉರಿದು ಹೋದ. ಮಂತ್ರಶಕ್ತಿಯಿಂದ ಸಿಡಿದು ಪಾತಾಳ ಲೋಕಕ್ಕೆ ಪ್ರಯಾಣ ಬೆಳೆಸುತ್ತಾನೆ. ಪಾತಾಳಲೋಕ ಸಮೀಪಿಸ್ತಾ ಇದ್ದಂತೆ ಅಹಿರಾವಣನ ಮಗ ಮಕರಧ್ವಜ ಎದುರಾಗುತ್ತಾನೆ. ತನ್ನ ಅಗಾಧ ಶಕ್ತಿಯಿಂದ ಮಕರಧ್ವಜನನ್ನ ಸೆದೆಬಡಿದು ಅಹಿರಾವಣನ ಅರಮನೆಯನ್ನ ಪ್ರವೇಶಿಸುತ್ತಾನೆ. ಅಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನ ಬಂದಿಯಾಗಿ ಇರಿಸಲಾಗಿತ್ತು. ಆದರೆ ಅಹಿರಾವಣನನ್ನ ಸೋಲಿಸಲು ಅಸಾಧ್ಯವಾಗಿತ್ತು. ಎಷ್ಟೇ ಆತನೊಂದಿಗೆ ಬಡಿದಾಡಿದರೂ ಪ್ರಾಣಶಕ್ತಿ ಅವನನ್ನ ಬಿಡುತ್ತಿರಲಿಲ್ಲ. ಈ ರಹಸ್ಯ ವಿಚಾರವನ್ನ ಚಂದ್ರಸೇನ ಹನುಮನಿಗೆ ತಿಳಿಸುತ್ತಾನೆ. ಅದೇನೆಂದ್ರೆ, ಅಹಿರಾವಣನು 5 ದಿಕ್ಕುಗಳಲ್ಲಿ ಹಚ್ಚಿದ ಎಲ್ಲಾ ದೀಪಗಳನ್ನ ಏಕಕಾಲದಲ್ಲಿ ನಂದಿಸಿದರೆ ಮಾತ್ರ ತನ್ನನ್ನ ಕೊಲ್ಲುವ ವರವನ್ನ ಪಡೆದಿದ್ದ. ಈ ರಹಸ್ಯವನ್ನ ಹನುಮನಿಗೆ ತಿಳಿಸಿ ಚಂದ್ರಸೇನ ಸಹಾಯ ಮಾಡಿದ್ದ. ಹಾಗಾಗಿ ಹನುಮನು ಏಕಕಾಲದಲ್ಲಿ 5 ದೀಪಗಳನ್ನ 5 ದಿಕ್ಕುಗಳಲ್ಲಿ ಊದಲು ಪಂಚಮುಖಿ ರೂಪವನ್ನ ತಾಳಿ 5 ದೀಪಗಳನ್ನ ಏಕಕಾಲದಲ್ಲಿ ಊದುತ್ತಾನೆ. ಅಹಿರಾವಣನ ಪ್ರಾಣಪಕ್ಷಿ ಹಾರಿ ಹೋಗುತ್ತೆ. ಅಲ್ಲಿಂದ ಶ್ರೀರಾಮ ಲಕ್ಷ್ಮಣರನ್ನ ರಕ್ಷಿಸಿ ಕರೆದೊಯ್ಯುತ್ತಾನೆ. ಅಷ್ಟಕ್ಕೂ ಪಂಚಮುಖಿ ಹನುಮನ ಒಂದೊಂದು ಮುಖಗಳು ಏನನ್ನ ಪ್ರತಿನಿಧಿಸುತ್ತವೆ. ಆ ಮುಖಗಳು ಯಾರದ್ದು ಅನ್ನೋದನ್ನ ಗಮನಿಸಿದ್ರೆ, ಹನುಮಂತನ ಪಂಚಮುಖಿ ಅವತಾರ ಎತ್ತಿದ್ದರ ಮೇಲೆ ಒಳ್ಳೆಯದರ ವಿಜಯ ಎಂಬರ್ಥ ನೀಡುತ್ತದೆ. ಅಲ್ಲದೆ ಕೆಲವೊಂದು ಸಂದರ್ಭದಲ್ಲಿ ಶ್ರೀ ವಿಷ್ಣುವಿನ ಅವತಾರವನ್ನು ಪ್ರತಿಬಿಂಬಿಸುತ್ತೆ. ಅಷ್ಟಕ್ಕೂ ಪಂಚಮುಖಿ ಹನುಮನ ಒಂದೊಂದು ಮುಖಗಳ ಅರ್ಥ ಹಾಗೂ ಅಭಿವ್ಯಕ್ತಿ ಎಂಥದ್ದು ಅನ್ನೋದನ್ನ ನೋಡೋದಾದ್ರೆ, ಮೊದಲನೆಯದಾಗಿ ಶ್ರೀ ಹನುಮನ ಮುಖ ಪೂರ್ವಕ್ಕೆ ಮುಖ ಮಾಡಿ ನಿಂತಿದೆ. ಇದರರ್ಥ ಎಲ್ಲಾ ಪಾಪಗಳನ್ನ ತೊಲಗಿಸಿ ಜೀವನದಲ್ಲಿ ಮಾನಸಿಕ ಶಾಂತಿಯನ್ನ ನೀಡುತ್ತೆ ಎಂಬರ್ಥವಿದೆ. ಇನ್ನು ಎರಡನೆಯದ್ದು ಗರುಡ ಪಶ್ಚಿಮ ಮುಖ ಮಾಡಿದ್ದಾನೆ. ಇದರರ್ಥ ದೇಹವನ್ನ ಶುದ್ಧಿಗೊಳಿಸಿ ನಕಾರಾತ್ಮಕತೆಯನ್ನ ತೊಡೆದು ಹಾಕುವುದಲ್ಲದೆ ದುಷ್ಟ ಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನ ತೊಲಗಿಸುವ ಸಂಕೇತವಾಗಿದೆ. ಇನ್ನು ಮೂರನೆಯದ್ದು ವರಾಹ ರೂಪ. ಉತ್ತರಕ್ಕೆ ಮುಖ ಮಾಡಿದ್ದು ವಿಷ್ಣುವಿನ ಅವತಾರವು ಸ್ಥಿರತೆ ಮತ್ತು ಸಮತೋಲನವನ್ನ ಪ್ರತಿನಿಧಿಸುತ್ತದೆ. ವರಾಹ ಮುಖವು ಜಗತ್ತಿನಲ್ಲಿ ಸಾಮರಸ್ಯವನ್ನ ಸೃಷ್ಟಿಸುವ ಶಕ್ತಿಯನ್ನ ಸಂಕೇತಿಸುತ್ತದೆ. ಇನ್ನು ನಾಲ್ಕನೆಯದ್ದು ಹಯಗ್ರೀವನ ರೂಪ. ಹಯಗ್ರೀವ ರಾಕ್ಷಸರನ್ನ ಸಂಹರಿಸಲು ವಿಷ್ಣು ಕುದುರೆ ಮುಖದ ರೂಪವನ್ನ ಧರಿಸಿದ. ಈ ರೂಪವು ಬುದ್ಧಿವಂತಿಕೆ, ಜ್ಞಾನ ಮತ್ತು ಜ್ಞಾನೋದಯದೊಂದಿಗೆ ಸಂಬಂಧ ಹೊಂದಿದೆ. ಹಯಗ್ರೀವ ಮುಖದ ಮೇಲ್ಮುಖ ದಿಕ್ಕು ದೈವಿಕ ತಿಳುವಳಿಕೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ. ಇನ್ನು ನರಸಿಂಹನ ಅವತಾರ. ಈ ಮುಖವು ದಕ್ಷಿಣಕ್ಕೆ ಮುಖ ಮಾಡಿದ್ದು ಧೈರ್ಯ, ಸ್ಥೈರ್ಯ, ಅಭಯದ ಸೂಚಕವಾಗಿದೆ. ಇನ್ನು ಹನುಮ ರಾಮನನ್ನ 5 ವಿಧಗಳಲ್ಲಿ ಪೂಜಿಸುತ್ತಿದ್ದನೆಂದು ಉಲ್ಲೇಖ ಸಿಗುತ್ತೆ. ಹಾಗಾಗಿ ಪಂಚಮುಖಿ ಹನುಮನನ್ನ ಆರಾಧಿಸಿದ್ರೆ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಪರಿಶುದ್ಧತೆ ಮತ್ತು ಯೋಗಕ್ಷೇಮದ ಸಂಕೇತ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಪಂಚಮುಖಿ ವಿಗ್ರಹವನ್ನ ಪೂಜಿಸಿದ್ರೆ ಶ್ರೇಷ್ಠ ಅನ್ನೋದನ್ನು ವಿವರಿಸಲಾಗಿದೆ. ಅವುಗಳ ವಿಧಾನವೆಂದ್ರೆ, ಮೊದಲನೆಯದ್ದು ನಮನ. ಇದರರ್ಥ ಪರಮನಂಬಿಕೆ ಮತ್ತು ಪರಿಶುದ್ಧತೆಯಿಂದ ಭಗವಂತನ ನಾಮವನ್ನ ತೆಗೆದುಕೊಳ್ಳುವುದು. ಇನ್ನು ಎರಡನೆಯದ್ದು ಸ್ಮರಣೆ. ಎಲ್ಲಾ ಸಮಯದಲ್ಲೂ ದೈವಿಕ ದೇವರನ್ನ ಸ್ಮರಿಸುವುದು. ಇನ್ನು ಮೂರನೆಯದ್ದು ಕೀರ್ತನೆ. ಸರ್ವಶಕ್ತನಿಗೆ ಸ್ತುತಿ ಮತ್ತು ಪ್ರಾರ್ಥನೆಗಳನ್ನು ಹಾಡುವುದು.
ಹಾಗೆ 4ನೆಯದ್ದು ಪೂರ್ಣವಾದ ನಂಬಿಕೆಯಿಂದ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಮನವಿ ಮಾಡಿಕೊಳ್ಳೋದು. ಇನ್ನು 5ನೆಯದ್ದು ಅರ್ಪಣ, ಅಂದ್ರೆ ನಿಮ್ಮನ್ನ ನೀವು ಅರ್ಪಿಸಿಕೊಂಡು ಆಂತರಿಕ ಮನಸ್ಸಾಕ್ಷಿಯನ್ನು ದೇವರಿಗೆ ಒಪ್ಪಿಸುವುದು ಎಂದರ್ಥವಿದೆ. ಮನೆಯಲ್ಲಿ ಹಿತ್ತಾಳೆ ಹನುಮಂತನ ಪ್ರತಿಮೆಯನ್ನಿಟ್ಟು ಆರಾಧಿಸುತ್ತಿದ್ದರೆ ಮನೆ ಮತ್ತು ಕುಟುಂಬವನ್ನ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ಎಂಬ ನಂಬಿಕೆ ಇದೆ. ಸಕಾರಾತ್ಮಕತೆಯನ್ನ ಆಕರ್ಷಿಸಲು ಹಿತ್ತಾಳೆಯ ಪಂಚಮುಖಿ ಹನುಮ ಪ್ರತಿಮೆಯನ್ನ ನೈಋತ್ಯ ದಿಕ್ಕಿನಲ್ಲಿ ಮತ್ತು ಮನೆಯ ಪ್ರವೇಶ ದ್ವಾರದಲ್ಲಿ ಇರಿಸಿ. ದೇವರ ವಿಗ್ರಹಗಳನ್ನು ಸ್ವಚ್ಛವಾದ ಶುಭ್ರವಾದ ಸ್ಥಳದಲ್ಲಿ ಇಡಬೇಕು. ಮಲಗುವ ಕೋಣೆಯಲ್ಲಿ ಅಥವಾ ಶೌಚಾಲಯದ ಬಳಿ ಇಡಬಾರದು. ಪ್ರತಿದಿನ ಪೂಜಿಸಿದ್ರೆ ಖಂಡಿತವಾಗಿಯೂ ಕುಟುಂಬ ಹಾಗೂ ಮನೆಗೆ ಸಮೃದ್ಧಿ ಪ್ರಾಪ್ತಿಯಾಗುತ್ತೆ. ಯಾವುದೇ ಅನುಮಾನ ಬೇಡ, ಖಂಡಿತವಾಗಿಯೂ ಅದರಿಂದ ಒಳ್ಳೆಯದಾಗುತ್ತದೆ. ನಿಮಗೂ ಹಿತ್ತಾಳೆ ಅಥವಾ ಪಂಚಲೋಹ ಪಂಚಮುಖಿ ಹನುಮನ ವಿಗ್ರಹ ಬೇಕಾದಲ್ಲಿ ನಮ್ಮ ನಂಬಿಕೆ ನಂಬರ್ಗೆ ಸಂಪರ್ಕಿಸಿ. ಅನುಷ್ಠಾನವಾಗಿರುವ ಪಂಚಮುಖಿ ಹನುಮನ ವಿಗ್ರಹ ಹಾಗೂ ಅಗ್ನಿಹೋತ್ರ ಕಿಟ್ ಕಳಿಸಿಕೊಡುತ್ತೇವೆ. ಸರ್ವರಿಗೂ ಸನ್ಮಂಗಲ ಉಂಟಾಗಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.